ಸ್ನೇಹಿತರೆ, ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ಲೀಗಲ್ ನೋಟಿಸ್ ಬಗ್ಗೆ ಮಾತಾಡ್ತೇವೆ. ಅಂದರೆ ಈ ಲೀಗಲ್ ನೋಟಿಸನ್ನು ಯಾವ ಸನ್ನಿವೇಶಗಳಲ್ಲಿ ಉಪಯೋಗಕ್ಕೆ ಬರುತ್ತೆ, ಅದರಿಂದ ಏನು ಅನುಕೂಲಗಳಿದ್ದಾವೆ, ಒಂದು ಲೀಗಲ್ ನೋಟಿಸನ್ನು ನಾವು ಜಾರಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬಳಿ ಏನೆಲ್ಲ ಇರಬೇಕು, ಮತ್ತು ಒಂದು ವೇಳೆ ನಾವೇ ಒಂದು ಲೀಗಲ್ ನೋಟಿಸನ್ನು ಸ್ವೀಕರಿಸಿದ್ದೇವೆ ಅಂತ ಹೇಳಿದಾಗ ಅದಕ್ಕೆ ನಾವು ಉತ್ತರವನ್ನು ಹೇಗೆ ಕೊಡೋದು, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸಂಚಿಕೆಯಲ್ಲಿ ನಾವು ಲೀಗಲ್ ನೋಟಿಸ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಲೀಗಲ್ ನೋಟಿಸ್ ನಾವು ಯಾವಾಗ ಬಳಕೆ ಮಾಡ್ತೇವೆ? ಕೆಲವೊಂದು ಸಲ ನಾವು ಕೆಲವರಿಗೆ ಹಣವನ್ನು ಕೊಟ್ಟಿರ್ತೇವೆ, ಮತ್ತು ಆ ಹಣವನ್ನು ಹಿಂಪಡೆಯೋದಕ್ಕೆ ನಾವು ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನೋಡಿದ್ದೇವೆ. ಚೆಕ್ ಬೌನ್ಸ್ ಕೇಸ್ ಆದಾಗ ಲೀಗಲ್ ನೋಟಿಸನ್ನು ಜಾರಿ ಮಾಡ್ತಾರೆ. ಮನೆ ಬಾಡಿಗೆ ಕೊಡದೆ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿದಾಗ ಅವರನ್ನು ಮನೆಯಿಂದ ಖಾಲಿ ಮಾಡೋದಕ್ಕೆ ಲೀಗಲ್ ನೋಟಿಸನ್ನು ಜಾರಿ ಮಾಡ್ತಾರೆ. ಮನೆ ಖಾಲಿ ಮಾಡಿರ್ತಾರೆ, ಆದರೆ ಓನರ್ ಅಡ್ವಾನ್ಸ್ ಕೊಟ್ಟಿರಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನೋಡಿದ್ದೇವೆ. ನಾವು ಇನ್ನೊಬ್ಬರ ಬಗ್ಗೆ ಸಾರ್ವಜನಿಕವಾಗಿ ಹೇಳನಕಾರಿಯಾಗಿ ನಾವು ಮಾತಾಡಿದ್ದೇವೆ, ಅಥವಾ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡಿದ್ದೇವೆ ಸಮಾಜಮುಖಿಯಾಗಿ ಅಂತ ಹೇಳಿದಾಗ ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನಾವು ನೋಡ್ತೇವೆ. ಅಥವಾ ನಮ್ಮ ಒಂದು ಸ್ಥಳದಲ್ಲಿ ಯಾರೋ ಒಬ್ಬರು ಅನಧಿಕೃತವಾಗಿ ಇದ್ದಾರೆ, ಅಥವಾ ಅನಧಿಕೃತವಾಗಿ ನಮ್ಮ ಜಾಗವನ್ನು ಇನ್ನೊಬ್ರು ಹಿಡ್ಕೊಂಡಿದ್ದಾರೆ ಅಂತ ಸನ್ನಿವೇಶದಲ್ಲಿ ಕೂಡ ನಾವು ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನಾವು ನೋಡ್ತೇವೆ. ವೈವಾಹಿಕ ಅಥವಾ ಕೌಟುಂಬಿಕ ಸಮಸ್ಯೆಗಳಿದ್ದಾಗ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನಾವು ನೋಡ್ತೇವೆ. ಈ ಲೀಗಲ್ ನೋಟಿಸ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, ಕಾನೂನಾತ್ಮಕವಾಗಿ ನಮಗೆ ಒಂದು ಸಮಸ್ಯೆ ಇದೆ ಅಥವಾ ಬೇಡಿಕೆ ಇದೆ, ಅಥವಾ ನಾವು ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿದಾಗ ಆ ಒಂದು ಬೇಡಿಕೆಯನ್ನು ಅಥವಾ ಅಸಮಾಧಾನವನ್ನು ಅಥವಾ ಆ ಎಚ್ಚರಿಕೆಯನ್ನು ನಾವು ಕಾನೂನಾತ್ಮಕವಾಗಿ ಎದುರುದಾರರಿಗೆ ತಿಳುವಳಿಕೆಯನ್ನು ನೀಡುವ ಒಂದು ಪತ್ರವನ್ನೇ ನಾವು ಲೀಗಲ್ ನೋಟಿಸ್ ಅಂತ ನಾವು ಕರಿತೇವೆ. ಈ ಲೀಗಲ್ ನೋಟಿಸಿಂದ ಇರುವಂಥ ಅನುಕೂಲಗಳು ಏನಪ್ಪ ಅಂತ ಹೇಳಿದ್ರೆ, ಒಂದು ಲೀಗಲ್ ನೋಟಿಸನ್ನು ಜಾರಿ ಮಾಡಿದಾಗ ಇರುವಂಥ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಅದು ಒಂದು ಅವಕಾಶವನ್ನು ಕೊಡುತ್ತೆ. ಎರಡನೇದಾಗಿ, ಈ ಲೀಗಲ್ ನೋಟಿಸನ್ನು ನಾವೇನು ಕೊಡ್ತಾ ಇದ್ದೇವೋ ಅದು ಒಂದು ದಾಖಲೆಯಾಗಿ ಕೂಡ ಉಳಿಯುತ್ತೆ. ಮೂರನೇದು, ಈ ದಾಖಲೆಯನ್ನು ನಾಳೆ ನಾವು ಕೋರ್ಟಿಗೆ ಹೋದಾಗ, ಕೋರ್ಟಿನ ಮೆಟ್ಟಿಲು ಹತ್ತಿದಾಗ ಒಂದು ಸಾಕ್ಷಿಯಾಗಿ ಕೂಡ ನಾವು ಬಳಸ್ಕೊಬೋದು. ಮತ್ತು ನಾಲ್ಕನೇದು, ಬಹಳ ಮುಖ್ಯವಾಗಿ, ಕಡಿಮೆ ಸಮಯದಲ್ಲಿ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಲೀಗಲ್ ನೋಟಿಸ್ ಬಹಳ ಸಹಾಯ ಮಾಡುತ್ತೆ. ಈಗ ಒಂದು ವೇಳೆ ನಾವು ಲೀಗಲ್ ನೋಟಿಸನ್ನು ಜಾರಿ ಮಾಡಬೇಕು ಅಂತ ನಾವು ಅನ್ಕೊತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ ಬಳಿ ಏನೇನಿರಬೇಕು? ಮೊದಲನೇದಾಗಿ, ಒಂದು ಲೀಗಲ್ ನೋಟಿಸನ್ನು ನಾವು ಕೊಡಬೇಕು ಅಂತ ಹೇಳಿದಾಗ ನಮ್ಮ ಹತ್ರ ನಮ್ಮ ಪೂರ್ತಿ ಇನ್ಫಾರ್ಮೇಷನ್ ಇರಬೇಕು, ಮಾಹಿತಿ ಇರಬೇಕು. ಏನೇನು? ನಮ್ಮ ಹೆಸರು, ತಂದೆ ಹೆಸರು, ವಯಸ್ಸು ಮತ್ತು ಪೂರ್ತಿ ವಿಳಾಸ. ಅದೇ ರೀತಿ ಎದುರುದಾರರ ಹೆಸರು, ಅವರ ತಂದೆ ಹೆಸರು ಅಥವಾ ಗಂಡನ ಹೆಸರಾಗಿರ್ಬೋದು, ವಯಸ್ಸು, ಪೂರ್ತಿ ವಿಳಾಸ. ನಾಲ್ಕೇನು, ಸಮಸ್ಯೆ ಬಗ್ಗೆ ಏನು ಸಮಸ್ಯೆ ಇದೆ ಅಥವಾ ಯಾವ ಕಾರಣಕ್ಕೋಸ್ಕರ ನಾವು ಲೀಗಲ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ನಾವು ಬರೆಯೋದಕ್ಕೆ, ಅಥವಾ ಅದು ನಮಗೆ ಒಂದು ಸಮರಿ ರೆಡಿಯಾಗಿರಬೇಕು. ನಾಲ್ಕನೇದು, ಆ ಸಮಸ್ಯೆಗೆ ಪೂರಕವಾಗಿರುವಂಥ ದಾಖಲೆಗಳಾಗಿರ್ಬೋದು, ಅಥವಾ ರಸೀದಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಐದನೇದು, ಸಮಗ್ರವಾಗಿ ಎಲ್ಲವನ್ನೂ ಹೇಳಿ ನಾವು ಒಂದು ಲೀಗಲ್ ನೋಟಿಸನ್ನು ಜಾರಿ ಮಾಡಬೇಕು. ಈಗ ಇರುವಂಥ ಒಂದು ಪ್ರಶ್ನೆ, ಈ ಲೀಗಲ್ ನೋಟಿಸನ್ನು ಬರೀ ಲಾಯರೇ ಕೊಡಬೇಕಾ ಅಂತ ಹೇಳಿದಾಗ ಹಾಗೇನೂ ಇಲ್ಲ. ಈ ತಿಳುವಳಿಕೆ ಪತ್ರವನ್ನು ಯಾರು ಬೇಕಾದರೂ ಇಶ್ಯೂ ಮಾಡ್ಬೋದು. ಆದರೆ ಲಾಯರ್ ವಕೀಲರ ಹತ್ರ ಯಾಕೆ ಹೋಗ್ತೇವೆ ಅಂತ ಹೇಳಿದ್ರೆ, ಅವರು ಅದನ್ನು ಸರಿಯಾದ ಭಾಷೆಯಲ್ಲಿ ಬರೀತಾರೆ, ಸರಿಯಾದ ಕ್ರಮದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಮತ್ತು ಯಾವ ಇಂಪಾರ್ಟೆಂಟ್ ಅಂಶ ಇದೆಯೋ, ಯಾವುದು ಅನ್ಇಂಪಾರ್ಟೆಂಟ್ ಅಂಶ ಇದೆಯೋ ಅಂತ ಅವರು ಅದನ್ನು ಸರಿಯಾಗಿ ವಿಂಗಡಿಸಿ ಒಂದು ಲೀಗಲ್ ನೋಟಿಸನ್ನು ಅವರು ಡ್ರಾಫ್ಟ್ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಈಗ ಒಂದು ವೇಳೆ ನಾವೇ ಲೀಗಲ್ ನೋಟಿಸನ್ನು ತಗೊಂಡಿದ್ದೇವೆ ಅಂತ ಹೇಳಿದಾಗ ನಾವೇನು ಮಾಡಬೇಕು? ಒಂದು, ನಾವು ಭಯಪಡಬಾರ್ದು. ಎರಡನೇದು, ಆ ಲೀಗಲ್ ನೋಟಿಸನ್ನು ಪೂರ್ತಿಯಾಗಿ ನಾವು ಓದಬೇಕು. ಒಂದು ವೇಳೆ ಆ ಲೀಗಲ್ ನೋಟಿಸಲ್ಲಿ ಹೇಳಿರೋದೆಲ್ಲ ಸುಳ್ಳಿದೆ, ತಪ್ಪಿದೆ ಅಂತ ಹೇಳಿದಾಗ ಅದು ತಪ್ಪಿದೆ ಅಂತ ತೋರಿಸ್ಲಿಕ್ಕೆ ನಾವು ಏನು ದಾಖಲೆಗಳನ್ನು ಸಂಗ್ರಹಿಸಬೇಕು, ಆ ಎಲ್ಲ ದಾಖಲೆಗಳನ್ನು ನಾವು ಸಂಗ್ರಹಿಸಬೇಕು. ಅದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ರಸೀದಿಗಳಾಗಿರ್ಬೋದು, ಟ್ರಾನ್ಸಾಕ್ಷನ್ಸ್ ಫೋಟೋಸ್ ಆಗಿರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಸಂಗ್ರಹಿಸಬೇಕು. ಇದೆಲ್ಲವನ್ನು ತಗೊಂಡು ನಾವು ಸಮರವಾಗಿ ಇಟ್ಕೊಂಡ್ರೆ ನಾವು ಒಂದು ಪ್ಯಾರಾವೈಸ್ ಅಥವಾ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟು ನಾವು ಆ ಬಂದಿರತಕ್ಕಂಥ ಲೀಗಲ್ ನೋಟಿಸ್ಗೆ ನಾವು ಉತ್ತರ ಕೊಡಲಿಕ್ಕೆ ಸಹಾಯ ಆಗುತ್ತೆ. ಸ್ನೇಹಿತರೆ, ಈ ಲೀಗಲ್ ನೋಟಿಸ್ ಅನ್ನೋದೇನಂತ ಹೇಳಿದೆಯೋ, ಈ ಲೀಗಲ್ ನೋಟಿಸು
ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಬಹಳ ಮುಖ್ಯ ಸಾಧನವಾಗಿದೆ. ಮತ್ತು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೂಡ ಅದು ನಮಗೆ ಕಲ್ಪಿಸಿಕೊಡುತ್ತೆ. ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ನಂಬ್ತೇನೆ. ದಯವಿಟ್ಟು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.